ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ 100ಕ್ಕೆ 100 ಬರುತ್ತೆ. ಆ ತೀರ್ಪಿಗೆ ಮುಂಚೆನೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಒಂದು ಸಲಹೆ ಅವ್ರಿಗೆ ಕೊಡ್ತೀನಿ. ಏಕೆಂದರೆ ಅವರು ಮಾಡಿರುವಂಥ ಎಲ್ಲ ಹಗರಣಗಳು ಸಾಬೀತಾಗಿರೋದ್ರಿಂದ ಅದರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜಗಜ್ಜೀರವಾದಂಥ ಸಂಗತಿ. ನೋಡೋಣ ನಾಳೆ ಏನೇನಾಗುತ್ತೆ. ನಾಳೆ ಸಚಿವ ಸಂಪುಟ ಸಭೆ ಇದೆ. ಅದರಲ್ಲಿ ಕೋವಿಡ್ ಸ್ಕ್ಯಾಮ್ ಇಟ್ಕೊಳ್ಳುವಂಥ ಕ್ರಿಮಿನಲ್ ಬಿಜೆಪಿ ನಾಯಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅನ್ನೋ ಏನು ಅರ್ಥ ಇಲ್ಲ. ಇವರು ಯಾವುದೇ ತೀರ್ಮಾನ ಸರ್ಕಾರ ತಗೊಳ್ಳೋಕ್ಕೆ ಅವರು ಸರ್ವ ಸ್ವತಂತ್ರರಿದ್ದಾರೆ. ಏನು ಬೇಕಾದ್ರೂ ತೀರ್ಮಾನ ತಗೊಳ್ಳಿ. ಅದು ಕಾನೂನು ಚೌಕಟ್ಟಲ್ಲಿ ಏನು ಬೇಕೋ ಅದನ್ನು ಎದುರಿಸೋಣ ಅಷ್ಟೇ. ಸರ್, ಈಗ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಮತ್ತೆ ಪಕ್ಷದ ವತಿಯಿಂದ ಮತ್ತೆ ಹೋರಾಟಗಳು ಅಕಸ್ಮಾತ್ ಡಿಲ್ಲಿ ಯಾವುದೇ ಹೋರಾಟ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಈಗಾಗಲೇ ಒಂದು ರೀತಿಯ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಸಹಜವಾಗಿ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಈಗ ಮತ್ತೆ ಹೊಸದಾಗಿ ಬೇರೆ ಒಂದಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ ಮತ್ತೆ ರಾಜ್ಯಪಾಲರು ಮತ್ತೊಂದಷ್ಟು ಜನ ಸಚಿವರಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಏನೇನು ಮಾಡ್ತಾರೆ ನೋಡೋಣ. ರಾಜ್ಯಪಾಲರಿಗೆ ಬಿಟ್ಟದ್ದು ನಾನು ಹೆಂಗೆ ಊಹೆ ಮಾಡೋಕ್ಕಾಗೋದು. ಧನ್ಯವಾದ.